ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ. ಎಸ್ MDH. ಗಣಪತಿ ಮೆರವಣಿಗೆ ವೇಳೆ ಡಿಜೆಗೆ ಅನುಮತಿ ನಿರಾಕರಿಸಿದ್ದಕ್ಕೆ ದಾವಣಗೆರೆ ಡಿಸಿ ವಿರುದ್ಧವೇ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟಿಸಿದ್ದಾರೆ. ನಗರದ ಜಯದೇವ ವೃತ್ತದಲ್ಲಿ ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಳಿಕ ಮಾಜಿ ಸಚಿವ MP ರೇಣುಕಾಚಾರ್ಯ ನೇತೃತ್ವದಲ್ಲಿ ಕಾರ್ಯಕರ್ತರ ಸಭೆ ನಡೆಸಿದ್ದು ಸೋಮವಾರ ಮತ್ತೊಮ್ಮೆ ಮೀಟಿಂಗ್ ನಡೆಸುವುದಕ್ಕೆ ತೀರ್ಮಾನಿಸಿದ್ದಾರೆ. ಬೀಗ ಹಾಕಿ ಹೊರಗಡೆ ಹೋಗಿದ್ದ ವೇಳೆ ಮನೆಯಲ್ಲಿದ್ದ 1 kg ಚಿನ್ನ ಹಾಗೂ 15 ಲಕ್ಷಕ್ಕೂ ಅಧಿಕ ನಗದು ಕಳ್ಳತನ ಮಾಡಿರುವ ಘಟನೆ ಹಾಸನದ ಸದಾಶಿವನಗರದಲ್ಲಿ ನಡೆದಿದೆ. ಖಾಸಗಿ ಬ್ಯಾಂಕ್ ಉದ್ಯೋಗಿ ನವೀನ್ರ ಮನೆಯಲ್ಲಿ ಕಳ್ಳರು ಈ ಕೃತ್ಯ ಎಸಗಿದ್ದಾರೆ. ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಲಾಕರ್ನಿಂದ ತಂದಿದ್ರು. ಗುರುವಾರ ರಾತ್ರಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಎಗರಿಸಿ ಪರಾರಿಯಾಗಿದ್ದು ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಪ್ರತಿಷ್ಠಿತ TNIT ಸಂಸ್ಥೆ ದಕ್ಷಿಣ ಭಾರತದ ಮಾಧ್ಯಮದಲ್ಲಿ ಉತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಇರುವವರನ್ನ ಗುರುತಿಸಿ ಪ್ರಶಸ್ತಿ ನೀಡಿ ಗೌರವಿಸಿತು. ನಿನ್ನೆ ಅರಮನೆ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ TV9ನ ಹಿರಿಯ ನಿರೂಪಕರಾದ ರಂಗನಾಥ್ ಭರದ್ವಾಜ್ ಅವರಿಗೆ ಮಾಧ್ಯಮ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ನಿರೂಪಕ ಅವಿನಾಶ್ ಅವರಿಗೆ ಬೆಸ್ಟ್ ಆಂಕರ್, ನಿರೂಪಕಿ ಮಧುಶ್ರೀ ಅವರಿಗೆ ಬೆಸ್ಟ್ ಫಿಮೇಲ್ ಆಂಕರ್, TV9 ವಾಹಿನಿಯ ರಾಮಕೃಷ್ಣ ರೆಡ್ಡಿ ಅವರಿಗೆ ಅತ್ಯುತ್ತಮ ಹಿನ್ನೆಲೆ ಧ್ವನಿ ಪ್ರಶಸ್ತಿ, ಪ್ರಜ್ವಲ್ ಅವರಿಗೆ ಬೆಸ್ಟ್ ಕ್ರೈಮ್ ರಿಪೋರ್ಟರ್ ಅವಾರ್ಡ್ ನೀಡಲಾಯಿತು. ಮೈಸೂರಿನ ಜಿಲ್ಲಾ ಪ್ರತಿನಿಧಿ ರಾಮ್ಗೆ ಉತ್ತಮ ದಸರಾ ಕವರೇಜ್ಗಾಗಿ ವಿಶೇಷ ಪ್ರಶಸ್ತಿ ನೀಡಲಾಯಿತು. ಹಿರಿಯ ಕ್ಯಾಮರಾಮನ್ ಗೋಪಿ ಅವರಿಗೆ ಉತ್ತಮ ಕ್ಯಾಮರಾಮನ್ ಪ್ರಶಸ್ತಿ, ಉತ್ತಮ ವಿಡಿಯೋ ಎಡಿಟರ್ ಪ್ರಶಸ್ತಿ ಜೇಮ್ಸ್ ಅವರಿಗೆ ನೀಡಲಾಯಿತು. ಮರದ ಕೊಂಬೆ ಬಿದ್ದು 3 ಬೈಕ್ಗಳು ಜಖಂ. ಭಕ್ತರ ಮೊಬೈಲ್, ಹಣ ಕದ್ದು ಕಳ್ಳರು ಎಸ್ಕೇಪ್. ರಾಜಕೀಯ ನಿವೃತ್ತಿ ಬಗ್ಗೆ ಸಚಿವ ವಿ ಸೋಮಣ್ಣ ಮಾತು. ಅಲೆಮಾರಿ ಜನಾಂಗದ ಮುಖಂಡರ ಜೊತೆ ಸಿಎಂ ಸಭೆ. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. ಬೃಹತ್ ಗಾತ್ರದ ಮರದ ಕೊಂಬೆ ಬಿದ್ದು 3 ಬೈಕ್ಗಳು ಜಖಂಗೊಂಡಿವೆ. ಮೈಸೂರಿನ ಅಗ್ರಹಾರ ಶಾಲೆ ವೃತ್ತದ ರಸ್ತೆಯಲ್ಲಿ ನಿನ್ನೆ ಏಕಾಏಕಿ ಮರದ ಕೊಂಬೆ ಬಿದ್ದಿತ್ತು. ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ್ದ 3 ಬೈಕ್ ಜಖಂಗೊಂಡಿವೆ. ಈ ರಸ್ತೆಯಲ್ಲಿ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಭಕ್ತರು ಪ್ರಾರ್ಥಿಸುವಾಗ ಕಳ್ಳರು ಮೊಬೈಲ್, ಹಣ ಕದ್ದು ಪರಾರಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರದ ಶನೇಶ್ವರ ದೇವಸ್ಥಾನದಲ್ಲಿ ಚೋರರು ಕೈಚಳಕ ತೋರಿಸಿದ್ದಾರೆ. ನಿನ್ನೆ ಕಡೆ ಶ್ರಾವಣ ಹಿನ್ನೆಲೆಯಲ್ಲಿ ದೇವಸ್ಥಾನ ಭಕ್ತರಿಂದ ತುಂಬಿ ತುಳುಕ್ತಾ ಇತ್ತು. ಬಂಡಹಳ್ಳಿ ನಾಗರಾಜರ ಮೊಬೈಲ್, ರೈತ ಮುನಿರಾಜು ಅವರ 50,000 ರೂಪಾಯಿ ನಗದು ಕಳ್ಳತನ ಮಾಡಿದ್ದಾರೆ. ಖದೀಮರ ಕೈಚಳಕ ದೇಗುಲದ CCTVಯಲ್ಲಿ ಸೆರೆಯಾಗಿದೆ. ನವಿಲುತೀರ್ಥ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಿದ್ರಿಂದಾಗಿ ಗದಗ ಜಿಲ್ಲೆಯಲ್ಲಿ ತೋಟಗಳಿಗೆ ಮಲಪ್ರಭೆ ನೀರು ನುಗ್ಗಿದೆ. ನರಗುಂದದ ಕೊಣ್ಣೂರ ಗ್ರಾಮದ ವ್ಯಾಪ್ತಿಯಲ್ಲಿ ಕಟಾವಿಗೆ ಬಂದಿದ್ದ 100 ಎಕರೆ ಬಾಳೆ ಹಾಗೂ ಪೇರಲ ಹಣ್ಣಿನ ತೋಟಗಳು ಹಾನಿಯಾಗಿದೆ. 2 ಎಕರೆ ಬಾಡ್ರಿ, ಒಂದು 80,000 ರೂಪಾಯಿ ಮ್ಯಾಗ ಖರ್ಚಾಗೈತ್ರಿ. ಏನು ಕಡ್ದಿಲ್ಲ, ಮಾರಿಲ್ಲ. ನಾವು ಈಗ ಕಡಿಬೇಕು ಅನ್ನೋಕ ಬಂದೈತ್ರಿ. ಇದು ಏನಾರ ಕೈಗೆ ಬರ್ತೈತಿ ಅನ್ನೋ ಟೈಮ್ಕ ಗಂಗವ್ ಬಂದು ಹೊಕ್ಬಿಡ್ತಾವ್ರಿ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಅನ್ಯಕೋಮಿನ ಯುವಕ ಮಾಡಿದ್ದ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೊಪ್ಪಳ ಜಿಲ್ಲೆ ಕನಕಗಿರಿಯ ಮುಸಲಾಪುರದಲ್ಲಿ ಯತ್ನಾಳ್ ಅಭಿಮಾನಿಗಳು ಜಮಾವಣೆಗೊಂಡು ವಿಡಿಯೋ ಹರಿಬಿಟ್ಟಿರುವ ಹುಸೇನಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಳಿಕ ಎಚ್ಚೆತ್ತ ಹುಸೇನಿ ಈ ಬಗ್ಗೆ ಕ್ಷಮೆ ಕೇಳಿದ್ದಾನೆ. ದೇವರೇ ಬಂದು ಮತ್ತೆ ಚುನಾವಣೆಗೆ ನಿಲ್ಲು ಅಂದ್ರೂ ನಿಲ್ಲೋದಿಲ್ಲ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಘೋಷಿಸಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಅವರು ರಾಜಕೀಯ ನಿವೃತ್ತಿ ಬಗ್ಗೆ ಮಾತನಾಡಿದ್ದಾರೆ. ನಾನು ಇನ್ನು 50 ವರ್ಷ ಇರ್ತೇನೇನಪ್ಪ, ದೇವರು ಬಂದು ಮತ್ತೆ ಚುನಾವಣೆಗೆ ನಿಲ್ಲು ಅಂದ್ರೂ ಕೇಳಲ್ಲ ಅಂತಂದ್ರು. ನಾನು ಇನ್ನು 50 ವರ್ಷ ಇರ್ತೀನೇನಪ್ಪ, ನಾನು ಮತ್ತೆ ಎಲೆಕ್ಷನ್ ನಿಂತ್ಕೊಂತಾಗಿ ದೇವ್ರು ಹೇಳಿದ್ರು ಕೂಡ ನಾನು ಕೇಳೋನಲ್ಲ. ನಾನು ಮತ್ತೆ ಎಲೆಕ್ಷನ್ ನಿಂತ್ಕೊಂತಾಗಿ ದೇವ್ರು ಹೇಳಿದ್ರು ಕೂಡ ನಾನು ಕೇಳೋನಲ್ಲ. ನನ್ನ ಭಾವನೆ ಹಂಗಿದೆ. ಅಲೆಮಾರಿ ಜನಾಂಗದ ಮುಖಂಡರ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆ ನಡೆಸಿದ್ರು. ಬೆಂಗಳೂರಿನ ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಭೆ ನಡೆಸಿದ್ರು. SC ಒಳ ಮೀಸಲಾತಿಯಲ್ಲಿ ಅಲೆಮಾರಿಗಳಿಗೆ 1% ಪ್ರತ್ಯೇಕ ಮೀಸಲಾತಿ ಆಗ್ರಹಿಸ್ತಾ ಇರುವ ಹೋರಾಟಗಾರರು, ಚಿಂತಕರು ಭಾಗಿಯಾಗಿದ್ರು. ಸುದೀರ್ಘ ಸಭೆ ನಡೆಸಿದ ಸಿಎಂ ಅಲೆಮಾರಿಗಳ ಬೇಡಿಕೆ ಸಮಸ್ಯೆಯನ್ನ ಆಲಿಸಿದ್ರು. ಶನಿವಾರ ಅಮಾವಾಸ್ಯೆ ಬಂದ ಹಿನ್ನೆಲೆ ಕೊಪ್ಪಳ ಜಿಲ್ಲೆ ಗಂಗಾವತಿಯ ಅಂಜನಾದ್ರಿ ಬೆಟ್ಟದ ಹನುಮನ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬಂದಿತ್ತು. ಶ್ರಾವಣ ಮಾಸದ ಕೊನೆಯ ಅಮಾವಾಸ್ಯೆಯಾಗಿದ್ದರಿಂದ 575 ಮೆಟ್ಟಿಲು ಹತ್ತಿ ಭಕ್ತರು ಹನುಮನ ದರ್ಶನ ಪಡೆದರು. ಮೆಟ್ಟಿಲು ಹತ್ತುವಾಗ ತಳ್ಳಾಟ, ನೂಕಾಟವಾಯಿತು.
ಶ್ರಾವಣ ಮಾಸದ ಕೊನೆ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭಕ್ತರ ದಂಡೆ ಹರಿದು ಬಂದಿತ್ತು. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನಲ್ಲಿ ಇರುವ ಬೆಟ್ಟದಲ್ಲಿ ಸಂಭ್ರಮ ಕಳೆಗಟ್ಟಿತ್ತು. ಅಮಾವಾಸ್ಯೆ ದಿನ ಮಾದಪ್ಪನ ಬಳಿ ಪ್ರಾರ್ಥನೆ ಮಾಡಿದ್ರೆ ಇಷ್ಟಾರ್ಥ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಇದೆ. 108 ಮಂದಿ ಬೇಡ ಗಂಪಣ ಅರ್ಚಕರು 108 ಕಳಸದಿಂದ ಮಾದಪ್ಪನಿಗೆ ಮಜ್ಜನ ಮಾಡಿದ್ರು. ಶ್ರೀಕೃಷ್ಣ ಜನ್ಮಾಷ್ಟಮಿ ಮೆರವಣಿಗೆಯ ವೇಳೆ ವಿವಿಧ ಹಾಡುಗಳಿಗೆ ಶಾಸಕ ಬಿ ದೇವೇಂದ್ರಪ್ಪ ಹೆಜ್ಜೆ ಹಾಕಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರಿನಲ್ಲಿ ನಡೆದಿದೆ. ಇದೇ ವೇಳೆ ಶಾಸಕರಿಗೆ ಅವರ ಅಭಿಮಾನಿಗಳು ಸೇಬಿನ ಹಾರ ಹಾಕಿ ಖುಷಿ ಪಟ್ಟರು. ಆದರೆ ಸೇಬಿನ ಹಣ್ಣುಗಳಿಗಾಗಿ ಜನ ಮುಗಿಬಿದ್ರು. ಯಾದವ ಸಮಾಜದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ನಗರದಲ್ಲಿ ಭರ್ಜರಿ ಮೆರವಣಿಗೆ ನಡೆಯಿತು. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH